ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡಿದೆ. ಹಾಗಾಗಿ ನಾವು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಈಗ ದೆಹಲಿಯತ್ತ ಪಯಣವನ್ನ ಬೆಳೆಸಿದ್ದಾರೆ. ನಮ್ಮ ಜೊತೆ ಲಕ್ಷ್ಮಣ್ ಸವದಿ ಅವರಿದ್ದಾರೆ. ಸರ್, ನಿಮ್ಮ ಹತ್ರ ಮೊದಲ ಪ್ರಶ್ನೆ ಕೇಳ್ತೀನಿ ನಾನು. ನಿಜವಾಗ್ಲೂ ಸಹಿತ ಮಲತಾಯಿ ಧೋರಣೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. 200%, 100 ಅಲ್ಲ, 200%. ಮುಖ್ಯಮಂತ್ರಿಗಳು ಬಹಳ ಕೂಲಂಕುಷವಾಗಿ 10 ವರ್ಷದ ಆಗಿರ್ತಕ್ಕಂಥ ಅನ್ಯಾಯ, ತಾರತಮ್ಯ ಇವತ್ತು ಬಿಚ್ಚಿಟ್ಟಿದ್ದಾರೆ. ಅದ್ರ ಬಗ್ಗೆ ಬೇಕಾದ್ರೆ ಅವರು ಬಿಜೆಪಿಯ ರಾಜ್ಯದ ಅನೇಕ ವಿರೋಧ ಪಕ್ಷ ನಾಯಕರು ಇರೋದು ಡಿಬೇಟ್ಗೆ ಬರ್ಲಿಬೇಕಾರೆ ಮುಖ್ಯಮಂತ್ರಿಗಳ ಜೊತೆಗೆ ಕೂತ್ಕೊಂಡು ನಮಗೆ ನ್ಯಾಯ ಸಮ್ಮತ ಕೊಟ್ಟಿದ್ವಿ ಅಂತ ಹೇಳಿ ನೋಡೋಣ. ಡಿಬೇಟ್ ತಾಕತ್ತಿದ್ರೆ ಬಂದು ಚಾಲೆಂಜ್ ಮಾಡಿ ಡಿಬೇಟ್ ಮಾಡಲಿ ಅವ್ರು ಮುಖ್ಯಮಂತ್ರಿಗಳ ಜೊತೆಗೆ. ಅನ್ಯಾಯ ಆಗಿದೆ, ಅದ್ರಗೋಸ್ಕರ ನಾವು ಇಲ್ಲಿ ಬಂದಿರೋದು. ಓಕೆ, ನೀವು ಹೇಳ್ತಿದ್ರೆ ಕಳೆದ 10 ವರ್ಷಗಳಿಂದ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಸಹಿತ 8 ವರ್ಷಗಳ ಕಾಲ ಇದೇ ಬಿಜೆಪಿಯ ಪಕ್ಷದಲ್ಲಿದ್ರಿ. ಅವಾಗ ನೀವು ಏನೂ ಮಾತಾಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಯೂ ಬರುತ್ತಲ್ಲ. ಅವಾಗ ನಾವು ಸಾಕಷ್ಟು ಬಾರಿ ಯಡಿಯೂರಪ್ಪನವ್ರು ತುಮಕೂರದಲ್ಲಿ ಮಾತಾಡ್ಲಿಲ್ಲೇನು? ಅವಾಗೇನು ಯಡಿಯೂರಪ್ಪಗೆ ನಾವು ಕಲಿಸ್ಕೊಟ್ಟಿದ್ವಿ ನಿಂಗೆ ಮಾತಾಡಂತೇಳಿ? ಮಾತಾಡಿದ್ರಿಲ್ಲ, ಕೇಳಿದ್ರಿಲ್ಲ ನೀವು? ಮತ್ತೆ ಯಡಿಯೂರಪ್ಪನವ್ರು ತಲೆ ಕೆಟ್ಟಿತ್ತು ಅವಾಗ? ಅದನ್ನ ಪ್ರಶ್ನೆ ಅವ್ರವ್ರು ಮಾಡ್ಕೊಳ್ಳಿ. ಯಡಿಯೂರಪ್ಪನವ್ರು ಯಾಕೆ ಮಾತಾಡಿದ್ರು ಅಂತ ಹೇಳಿ ಕಿಸಿಂದಿಗೆ ಅವ್ರ ಪ್ರಶ್ನೆ ಯಡಿಯೂರಪ್ಪನವ್ರು ಕೇಳಲ್ಲ. ಇಲ್ಲ, ಅವ್ರು ಹೇಳೋದು ಏನಂದ್ರೆ ರಾಜಕೀಯವಾಗಿ ಡಿ ಕೆ ಸುರೇಶ್ ಅವರು ಕೊಟ್ಟಿರ್ತಕ್ಕಂತಹ ಹೇಳಿಕೆಯ ಡ್ಯಾಮೇಜ್ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ಏನ್ ಆಪ್ಷನ್ ಅಂತಂದ್ರೆ ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡಬೇಕು. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಇಡೀ ದೇಶ ಅದನ್ನ ನೋಡುತ್ತೆ. ಯಾಕಂದ್ರೆ ದೇಶದ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲ, ಅದನ್ನ ಪ್ಯಾಚಪ್ ಮಾಡೋ ಸಲುವಾಗಿ ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಅಂತ. ಇದನ್ನ ಅನುದಾನದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು ಮರಿಮಾಚಲಿಕ್ಕೆ ಈ ಹೇಳಿಕೆಯನ್ನು ಕೊಡ್ತಾರ. ಇದನ್ನ ಮರಿಮಾಚಲಿಕ್ಕೆ ಡಿ ಕೆ ಶಿವಕುಮಾರ್ನವ್ರ ಮುಂದಿಟ್ಕೊಂಡು ಅದನ್ನ ಬೇರೆ ಕಡೆ ದಿಕ್ಕು ತೋರಿಸ್ಲಿಕ್ಕೆ, ಗಮನವನ್ನು ಸೆಳೀಲಿಕ್ಕೆ ಅದನ್ನ ಮಾಡ್ತಕ್ಕಂಥದ್ದು ಅವರು. ಸರ್, ಈಗ ನಿಮ್ಮ ಪ್ರತಿಭಟನೆಯ ಹೋರಾಟದ ವೇಗ ಯಾವ ರೀತಿಯಾಗಿರುತ್ತೆ ಅಂತ? ನಾವೇನು ಯೋಗ ಸ್ಲೋ ಫಾಸ್ಟ್ ಅಂತಲ್ಲ, ಇದು ದೇಶದ ಗಮನಕ್ಕೆ ತರಬೇಕು, ಕೇಂದ್ರ ಸರ್ಕಾರ ಗಮನ ಸೆಳಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ನೋಡೋಣ ಅದಕ್ಕೇನು ನಾಳೆ ಫಲಿತಾಂಶ ಬರುತ್ತೆ, ಅದ್ರ ಮೇಲೆ ಮುಂದಿನ ಹೆಜ್ಜೆ. ಅವ್ರು ಹೇಳೋದು ಮನಮೋಹನ್ ಸಿಂಗ್ ಸರ್ಕಾರದ ಸಂದರ್ಭದಲ್ಲಿ 10 ವರ್ಷದ UPA ಸರ್ಕಾರದ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನದಕ್ಕಿಂತ 3 ಪಟ್ಟು ಹಣ ಬಂದಿದೆ. ಈಗ ನೀವು ಹೇಳ್ತಾ ಇರುವಂತದ್ದು ಕೇವಲ 3 ವಿಚಾರ. ಒಂದು, ನೀವು ಪ್ರಜ್ಞಾವಂತರ ಹೌದಲ್ಲ, ನೀವು ಅವತ್ತಿನ ಬಜೆಟ್ ಗಾತ್ರ ಏನಿತ್ತು, ಇವತ್ತಿನ ಬಜೆಟ್ ಗಾತ್ರ ಏನಿಲ್ಲ? ನಾವು ಇದೇ ಪ್ರಶ್ನೆ ಅವ್ರಿಗೆ ಕೇಳಿದ್ವಿ. ಅವತ್ತಿನ ದಿವಸ GST ಇತ್ತೋ ಇಲ್ಲೋ? ಇವತ್ತು GST ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಬರ್ತಕ್ಕಂಥ ಹಣ ಎಷ್ಟು, ನಮ್ಗೆ ವಾಪಸ್ ಬರ್ತಕ್ಕಂಥದ್ದು ಹಣ ಎಷ್ಟು, ಮನಮೋಹನ್ ಸಿಂಗ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಗಾತ್ರ ಎಷ್ಟಿತ್ತು, ಅವತ್ತು ಕೊಟ್ಟಿರ್ತಕ್ಕಂಥ ಅನುದಾನ ಏನು, ಇವೆಲ್ಲನೂ ಕೂತು ಡಿಪೆಂಡ್ ಬರೀ ಅವ್ರಿಗೆ ಚರ್ಚೆ ಮಾಡ್ಲಿಕ್ಕೆ. ಅವರು ಸಹಿತ ದಾಖಲೆಗಳನ್ನ ಬಿಡೋದಕ್ಕೆ ರೆಡಿ ಇದೀವಿ ಅಂತಿದ್ದಾರೆ. ಅಯ್ಯೋ, ಇವ್ರ ದಾಖಲೆ ನೋಡಿಲ್ಲ, 25 ವರ್ಷ ದಾಖಲೆ ನೋಡ್ಕೊಂಡು ಕುಂತೀವಲ್ಲ. ಅದೇ ಪಕ್ಷದಲ್ಲಿ ದಾಖಲೆಗಳು ನೋಡ್ಕೊಂಡೆ ಕೂತ್ಕೊಂಡು. ಅಯ್ಯೋ, ಗೊತ್ತಿಲ್ಲ ಇವ್ರ ದಾಖಲೆ. ಇವರೆಲ್ಲ ಈ ಹಳೆ ಕಾಲದಲ್ಲಿ ಈ ಜಕಾತಿ ಕಟ್ಟಿ ಅಂತಿತ್ತು ಪಟ್ಟಣದಲ್ಲಿ. ಅದು ಹಳ್ಳಿಯಿಂದ ಏನೋ ಸಾಮಾನು ಬಂದ್ರೆ ಜಕಾತಿ ವಸೂಲ್ ಮಾಡ್ಲಿಕ್ಕೆ ಇರ್ತಿದ್ರು. ಅಲ್ಲಿ ಕುಂಟ ಇರ್ತಿದ್ದ. ಅವ್ ಯಾವನಾದ್ರು ನಿಲ್ಲಿಲ್ಲ ಅಂದ್ರೆ ಎದ್ದು ಬಂದೆ ಅಂದ್ರೆ ನೋಡಿ ನಿನ್ ಗತಿ ಏನಾಗುತ್ತೆ ಅಂತ ಹೇಳ್ತಿದ್ದ. ಕಾಲ ಇರಲ್ಲ ಅವನಿಗೆ. ಓಕೆ, ಇನ್ನೊಂದು ಲಕ್ಷ್ಮಣ ಸವದಿ ಅವರ ವಿಚಾರ ಯಾವಾಗ ನೋಡ್ರು ಸಹಿತ ಕಳೆದ 1 ತಿಂಗಳಿಂದ ಚರ್ಚೆಯಲ್ಲಿದೆ. ಲಕ್ಷ್ಮಣ ಸವದಿ ಅವರು ಇನ್ನೇನು ಬರ್ತಾರೆ, ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಹೋಲಿಕೆ ನಡೆಯುತ್ತೆ, ಈಗ ಬರ್ತಾರೆ, ನಾಳೆ ಬರ್ತಾರೆ. ಸ್ವತಃ ಬಿಜೆಪಿ ನಾಯಕರುಗಳೇ ಈ ಚರ್ಚೆ ಮಾಡ್ತಿದಾರಲ್ಲ, ಯಾಕೆ ಅಂತ? ಲಕ್ಷ್ಮಣ ಸವದಿ ಮೇಲೆ ಅಷ್ಟು ಪ್ರೀತಿನ? ಅವ್ರಿಗೆ ಏನಾರ ಅನಿವಾರ್ಯ ಅನಿಸಿರ್ಬೋದು, ಅವಶ್ಯ ಅಂತ ಅನಿಸಿರ್ಬೋದು, ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಮಾಧ್ಯಮದ ಮುಖಾಂತರ ಎಲ್ಲರೂ ಹೇಳಿಕೆ ಕೊಡೋದು ನೋಡಿದ್ದೇನೆ ನಾನು. ಸೌದಿಯವ್ರು ಬರ್ತಾರೆ, ನಮ್ಮ ಸ್ನೇಹಿತರು, ಅವರು ಕೆಲವೊಬ್ರು ಹೇಳಿದರು ದೇಹ ಮಾತ್ರ ಅಲ್ಲಿದೆ, ಮನಸ್ಸೆಲ್ಲ ಇಲ್ಲಿದೆ ಅಂತ ಒಬ್ರು ಹೇಳ್ತಾರೆ. ನನ್ನ ಹಳೆಯ ಸ್ನೇಹಿತರು ಬಂದೇ ಬರ್ತಾರೋ ಅಂತ ಕೆಲವೊಬ್ರು ಹೇಳ್ತಾರೆ. ಅದನ್ನೆಲ್ಲ ಹೇಳ್ತಾ ಇರ್ತಾರೆ, ಹೇಳ್ಕೊತಿರ್ಲಂಗೆ. ನಿಮ್ಮ ನಿರ್ಧಾರ ಅಂತೂ ಪಕ್ಕವಾಗಿದೆ? ನನ್ನ ನಿರ್ಧಾರ ಯಾವುದೇ ಬದಲಾವಣೆ ಆಗದೆ ಇದ್ದಿದ್ರೆ, ಬದಲಾವಣೆ ಮಾಡುವಂತ ಆಲೋಚನೆ ಇದ್ರೆ ಇವತ್ತು ಪ್ರತಿಭಟನೆಗೆ ನಾನು ಬರ್ತಿದ್ದೇನು? ಯಾವುದೇ ಕಾಲಕ್ಕೂ ಬದಲಾವಣೆ ಇಲ್ಲ. ಮತ್ತೆ ಇನ್ನೊಂದು ಏನ್ ಸರ್, ಅದು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ಬ್ಯಾನರ್ ಅಲ್ಲಿ ಫೋಟೋ ಹಾಕಿಲ್ಲ ಅಂತ ಹೇಳಿ ಈ ಹಿಂದೆನೂ ಹಾಕಿರ್ಲಿಲ್ಲ, ಬಟ್ ಈಗ ಯಾಕೆ ಆ ಮಟ್ಟಕ್ಕೆ ಚರ್ಚೆ ಮಾಡ್ಕೊತಿದ್ದಾರೆ ಅಂತ? ಅವ್ರಿಗೆ ಏನಾರು ಒಂದು ಹಬ್ಬಿಸ್ಬೇಕು. ಬಿಜೆಪಿ ಅವ್ರಿಗೆ ಒಟ್ಟೆ ಏನಾರ ಒಂದು ಹಬ್ಬಿಸಿ ಅದನ್ನ ಯಾವತ್ತು ಚರ್ಚೆದಲ್ಲಿ ಇಡ್ಬೇಕು ಅವ್ರಿಗೆ. ಅದನ್ನ ಬಿಟ್ರೆ ಮತ್ತೆ ಇನ್ನೇನ್ ಮಾಡ್ತಾರೆ? ಸರ್, ಈಗ ಕೊನೆಯ ಪ್ರಶ್ನೆ, ಇದು ಎಲ್ಲಾನು ಹೊರತುಪಡಿಸಿ ಹೇಗಿದೆ ಕಾಂಗ್ರೆಸ್? ಬಿಜೆಪಿ ನೋಡಿದ್ರಿ, ಈ ಕಾಂಗ್ರೆಸ್ ನೋಡ್ತಿದ್ರಿ, ಪ್ರಜಾಪ್ರಭುತ್ವ ಯಾವ್ದ್ರಲ್ಲಿದೆ ಅನ್ಸುತ್ತೆ ನಿಮ್ಗೆ? ಎಲ್ಲಾ ಸಮಾಜವನ್ನ ತಗೊಂಡು ಹೋಗ್ತಕ್ಕಂಥ ಗುಣ ಅದು ಕಾಂಗ್ರೆಸ್ ಅಲ್ಲಿದೆ, ಬಿಜೆಪಿಯಲ್ಲಿ ಅದಿಲ್ಲ. ಅದೊಂದು ಸೀಮಿತವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಅಲ್ಲಿ.
ಇಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕಂತಕ್ಕಂಥ ವ್ಯವಸ್ಥೆ ಇಲ್ಲಿದೆ. ಓಕೆ, ಇದೇ ವ್ಯತ್ಯಾಸ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಲಕ್ಷ್ಮಣ್ ಸವದಿ ಅವರು ಹೇಳಿರುವಂತಹ ಮಾತು. ಪ್ರಜಾಪ್ರಭುತ್ವ ಇರುವಂತದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆ ಮಾಡಿದಾಗ ಸಂದರ್ಭದಲ್ಲೂ ಸಹಿತ ಇಲ್ಲಿ ಎಲ್ಲಾ ಸಮುದಾಯನೂ ತಗೊಂಡು ಹೋಗ್ತಾರೆ ಕಾಂಗ್ರೆಸ್ ಅಲ್ಲಿ, ಆದ್ರೆ ಬಿಜೆಪಿಲಿ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅನ್ನುವಂತ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.